ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈಗ ನಮಗೆ ಡಿಸೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿ ಫಲಗಳು ಯಾವ್ಯಾವ ಥರ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾವ್ಯಾವ ಗ್ರಹಗಳು ಯಾವ್ಯಾವ ಪರಿಸರ ರಾಶಿಯಲ್ಲಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಗುರು ಮಿಥುನ ರಾಶಿಯಲ್ಲೇ ವಾಪಸ್ ಬಂದಿದೆ. ಮಿಥುನ ರಾಶಿಯಲ್ಲೇ ಗೋಚರಗೊಂಡಂತೆ. ಕೇತು ಸಿಂಹ ರಾಶಿಯಲ್ಲಿಯೋ ನೋಡಿ. ಈಗ ರಾಹು ನಮಗೆ ಕುಂಭರಾಶಿಯಲ್ಲಿ ಶತಭಿಷ ನಕ್ಷತ್ರದಲ್ಲಿ ಗೋಚರಿಸುತ್ತೆ. ಇನ್ನು ನೆಕ್ಸ್ಟ್ 2026 ಆಗಸ್ಟ್ ಅಂತನೋ. ಹಾಗಾಗಿ ಶತಭಿಷ ನಕ್ಷತ್ರದಲ್ಲಿ ರಾಹುಗೆ ಬಲ ಹೆಚ್ಚು. ಸ್ವನಕ್ಷತ್ರ ಆಗುತ್ತೆ, ಸ್ವಂತ ನಕ್ಷತ್ರ ಆಗಿರೋದ್ರಿಂದ ಅದಕ್ಕೆ ಬಲ ಹೆಚ್ಚುತ್ತೆ ರಾಹುಗೆ. ಮತ್ತೆ ಶನಿ ಈಗ ವಕ್ರಿಯಿಂದ ಸಕ್ರಿಯ ಆಗಿದೆ. ಸೊ ಹಾಗಾಗಿ ಶನಿ ಕೂಡ ಬಲವಾಗಿ ಅಂದರೆ ಒಳ್ಳೆ ಫಲನೇ ಕೊಡುತ್ತೆ ಅಂತಲೇ ಹೇಳ್ಬೋದು. ನಂತರ ಸೂರ್ಯ ಧನುರ್ರಾಶಿಯಲ್ಲಿ ಪ್ರವೇಶ ಯಾವಾಗ ಡಿಸೆಂಬರ್ 16 ನಂತರ. ಸೊ ಹಾಗಾಗಿ ಸೂರ್ಯನಿಗೂ ಬಲ ಬರುತ್ತೆ ಗುರುಮನೆಯಲ್ಲಿ. ನಂತರ ಕುಜ ಕೂಡ ನಮಗೆ ಧನುರಾಶಿಯಲ್ಲಿ ಗೋಚರಿಸಿಕೊಳ್ಳೋದ್ರಿಂದ ಕುಜಗೂ ಕೂಡ ಬಲ ಚೆನ್ನಾಗಿದೆ. ನಂತರ ಶುಕ್ರ ಮತ್ತೆ ಬುಧ ಈ ಎರಡು ಗ್ರಹಗಳು ಕುಜಿನ ಮನೆಯಲ್ಲಿ ಅಂದರೆ ವೃಶ್ಚಿಕ ರಾಶಿಯಲ್ಲಿರೋದ್ರಿಂದ ಪರಿಸರ ಸ್ವಲ್ಪ ಈಗ ಶುಕ್ರನಿಗಾಗಲಿ ಬುಧನಿಗಾಗಲಿ ಅನ್ಕಂಫರ್ಟಬಲ್, ಅಷ್ಟು ಶುಭದಾಯಕವಾಗಿರಲ್ಲ ಆ ಪರಿಸರ ಯಾವುದು ವೃಶ್ಚಿಕ ರಾಶಿ. ಇವಾಗ ನೋಡಿ, ಈ ಥರ ನಮಗೆ ಪ್ಲಾನೆಟರಿ ಪೊಸಿಷನ್ ಅಂದರೆ ಈ ಥರ ಗ್ರಹಗಳು ಈ ಪರಿಸರದಲ್ಲಿ ಈ ರಾಶಿಯಲ್ಲಿ ಗೋಚರಿಸ್ತಾ ಇದೆ. ಮುಹೂರ್ತ ಭಾಗಕ್ಕೆ ನಮ್ಗೆ ಯಾವ್ಯಾವುದು ಡಿಸೆಂಬರ್ 1 ಏಕಾದಶಿ ರೇವತಿ ಸೋಮವಾರ, 3ನೇದು ಡಿಸೆಂಬರ್ ತ್ರಯೋದಶಿ ಭರಣಿ ಬುಧವಾರ, ಇನ್ನೊಂದು 7ನೇ ತಾರೀಕು ಸಿಗುತ್ತೆ ಡಿಸೆಂಬರ್ ತ್ರಯೋದಶಿ ಪುನರ್ವಸು ಭಾನುವಾರ, 11ನೇ ತಾರೀಕು ಡಿಸೆಂಬರ್ ಸಪ್ತಮಿ ಪೂರ್ವ ಪಾಲ್ಗುಣಿ ಗುರುವಾರ, 14ನೇ ತಾರೀಕು ಡಿಸೆಂಬರ್ ಸಿಗುತ್ತೆ ದಶಮಿ ಹಸ್ತ ಭಾನುವಾರ. ಸೊ ಈ ನಿಮಗೆ 3-4 ದಿವಸ ನಿಮಗೆ ಮುಹೂರ್ತ ಭಾಗ ಸಿಗುತ್ತೆ. ಇನ್ನು ಯಾವ್ಯಾವ ನಕ್ಷತ್ರಕ್ಕೆ ಈ ದಿನ ಮಾಡ್ಕೋಬಹುದು ಅನ್ನೋದನ್ನ ನಾವು ವಾರ ಭವಿಷ್ಯದಲ್ಲಿ ನೋಡೋಣ. ಧನುರಾಶಿ ನೋಡಿ, ಧನುರಾಶಿಗೆ ಗುರುಬಲ ಬಂತು. ಈಗ ಒಂದು 2 ತಿಂಗಳಿಂದ ಸ್ವಲ್ಪ ಒತ್ತಡ ಇತ್ತು, ಕನ್ಫ್ಯೂಷನ್ಸ್ ಇತ್ತು, ಏನಾದರೂ ಒಂದು. ಯಾಕಂದರೆ ನಿಮಗೆ ಗುರುಬಲದಿಂದ ವಿಮುಕ್ತಿ ಆಗಿತ್ತು 2 ತಿಂಗಳು. ಈಗ ಮತ್ತೆ ಯಾವ ಮಿಥುನ ರಾಶಿಗೆ ಬಂತು, ನಿಮ್ಮ ರಾಶಿ ಮೇಲೆ ಗುರು ದೃಷ್ಟಿ ಬಿತ್ತು. ಅತಿಯಾದ ಖರ್ಚಿತ್ತು ನವೆಂಬರಲ್ಲಿ. 12ನೇ ಮನೇಲಿ ಯಾವಾಗ ಬುಧ ಸೂರ್ಯ ಕುಜ ಎಲ್ಲ 12ನೇ ಮನೆ ಸಂಚಾರ ಮಾಡ್ತಿದ್ದಾಗ ನವೆಂಬರ್ ಮಾಸದಲ್ಲಿ ಅಥವಾ ಡಿಸೆಂಬರ್ ಈ ಒಂದು ವಾರದಲ್ಲಿ ಸ್ವಲ್ಪ ಹೆಚ್ಚಾಗಿ ಒತ್ತಡ, ಹಣಕಾಸು ಖರ್ಚು ಜಾಸ್ತಿ ಇದೆ. ಬಟ್ ಡಿಸೆಂಬರ್ ಸೆಕೆಂಡ್ ಹಾಫ್ ಹೋಗ್ತಾ ನಿಮಗೆ ಲಾಭದಾಯಕವಾಗಿದೆ. ಅದರಿಂದ ವಿಮುಕ್ತಿನೂ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಅಂದರೂ ಕೂಡ ನೋಡಿ, ಶುಕ್ರ ಮತ್ತು ಬುಧ ಯಾವಾಗ 12ರಲ್ಲಿ ಇರ್ತಾನೋ ಡಿಸೆಂಬರ್ ಮಾಸದಲ್ಲೂ ಕೂಡ ಶಾಪಿಂಗ್ ಜಾಸ್ತಿ ಆಗುತ್ತೆ. ಮಕ್ಕಳಿಗೋಸ್ಕರ ಶಾಪಿಂಗ್ ಜಾಸ್ತಿ ಆಗುತ್ತೆ. ಯಾಕಂದರೆ ಬುಧ 12ನೇ ಮನೇಲಿದ್ದಾಗ ಅದು ಮಕ್ಕಳು ತೋರಿಸುತ್ತೆ, ಶುಕ್ರ ಖರ್ಚು ತೋರಿಸುತ್ತೆ 12ರಲ್ಲಿದ್ದಾಗ. ಅದಕ್ಕೆ ಆ ಖರ್ಚು ಕೂಡ ಇಲ್ಲ ಶುಭ ಕಾರ್ಯಕ್ಕೆ ಆಗ್ಬೋದು, ಇಲ್ಲ ಅಂದರೆ ಬೆಡ್ಶೀಟ್ಸು. 12ನೇ ಮನೆ ಶಯನ ಸ್ಥಾನ. ಸೊ ಹಾಗಾಗಿ ಬೆಡ್ಶೀಟ್ ಆಗಲಿ, ಬೆಡ್ ಆಗಲಿ, ಅಥವಾ ಹೊಸ ವಸ್ತುಗಳಾಗಲಿ ಈ ಖರೀದಿಗೋಸ್ಕರ ನಿಮಗೆ ಶಾಪಿಂಗ್ಗೋಸ್ಕರ ಖರ್ಚಾಗುತ್ತೆ, ಚಾನ್ಸ್ ಕಾಣಿಸುತ್ತೆ. ಕುಜ ಸೂರ್ಯ ಇಬ್ಬರೂ ನಿಮ್ಮ ರಾಶಿ ಬರೋದ್ರಿಂದ ಹೆಲ್ತ್ ನೋಡ್ಕೋಬೇಕು. ಗುರು ದೃಷ್ಟಿ ಇದೆ, ಗುರು ಕಾಪಾಡುತ್ತೆ. ಆದರೂ ಕೂಡ BP ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ, ಸಣ್ಣ ಪುಟ್ಟ ಏಟು ಬೀಳೋ ಚಾನ್ಸಸ್ ಇರುತ್ತೆ. ನಂತರ 3ನೇ ಮನೆಯಲ್ಲಿ ರಾಹು ಅತ್ಯುತ್ತಮ ರಿಸಲ್ಟ್ ಕೊಡುತ್ತೆ. ಯಾವಾಗ 3ನೇ ಭಾವದಲ್ಲಿ ರಾಹು ಅದು ಶತಭಿಷ ನಕ್ಷತ್ರದ ಸಂಚಾರ ಮಾಡುತ್ತೋ ನಿಮಗೆ ಹೊಸ ಆಪರ್ಚುನಿಟಿ, ಕೆಲಸದಲ್ಲಿ ಜಾಗ ಬದಲಾವಣೆ ಆಗೋ ಚಾನ್ಸಸ್ ಬಂದರೂ ಬರ್ಬೋದು. ಅಂದರೆ ನಿಮ್ಮ ಪಾಸಿಟಿವ್ ಒಳ್ಳೇದಕ್ಕೋಸ್ಕರ. ನಂತರ 4ನೇ ಮನೆ ಶನಿ ಈಗ ಸಕ್ರಿಯ ಆಯಿತು, ಅಂದರೆ ಅರ್ಧಾಷ್ಟಮ ಶನಿ ಈಗ ಸಕ್ರಿಯ ಆಗಿರೋದ್ರಿಂದ ಅರ್ಧಾಷ್ಟಮ ಶನಿಗೆ ನಿಮಗೆ ಖಂಡಿತನೂ ಪರಿಹಾರ ಬೇಕಾಗುತ್ತೆ. ತಾಯಿಯಿಂದ ದೂರ ಇರುವಂಥ ಪರಿಸ್ಥಿತಿ ಬಂದಿರುತ್ತೆ, ಅಥವಾ ಮನೆ ರಿಪೇರಿನೋ ವಾಹನ ರಿಪೇರಿನೋ ಅವಾಗ ಆಗ್ತಾ ಇರುತ್ತೆ. ಹಾಗಾಗಿ ಶನಿ ಶಾಂತಿ ಅಗತ್ಯ. ಶನಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರಮಾಗ್ರಜಂ ಛಾಯಾ ಮಾತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರಗಳು ಹೇಳ್ಕೊಂತ ಬಡ ಬಾಂಧವರಿಗೆ ಏನಾದರೂ ನಿಮ್ಮ ಕೈಯಲ್ಲಾಗಲಿ ಸಹಾಯ ಮಾಡೋದಾಗಲಿ, ಅಥವಾ ಕಬ್ಬಿಣದ ಟೂಲ್ಸ್ ಬರುತ್ತೆ. ಈಗ ಒಂದು ಸ್ಪಾನರ್, ಒಂದು ಮೆಕ್ಯಾನಿಕ್ ಕೊಡೋದಾಗಲಿ, ಅಥವಾ ಈ ಮನೆ ಕಟ್ಟೋರಿಗೆ ಕಬ್ಬಿಣದ ಬಾಂಡೆ ಬರುತ್ತೆ, ಅದನ್ನು ದಾನ ಕೊಡೋದ್ರಿಂದ ಕೂಡ ಶನಿ ಶಾಂತಿ ಆಗುತ್ತೆ. ಅಥವಾ ಆಂಜನೇಯ ಹನುಮಾನ್ ಚಾಲಿಸ ಹೇಳೋದು, ಅಥವಾ ರಾಮರಕ್ಷಾ ಸ್ತೋತ್ರ ಹೇಳೋದು, ಇದರಿಂದ ಖಂಡಿತ ಅನುಕೂಲಗಳಾಗುತ್ತೆ. ಧನುರಾಶಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕಂಪೇರ್ ಟು ಲಾಸ್ಟ್ ಮಂತ್ ಮಿಶ್ರ ಫಲ. ಧನುರಾಶಿಯವರಿಗೆ ಹೋದ ತಿಂಗಳಿಂದ ಈ ತಿಂಗಳು ಚೆನ್ನಾಗಿದೆ, ಗುರುಬಲ ಬಂದಿದೆ. ಸೊ ಒಳ್ಳೆಯದಾಗಲಿ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.